ಭಟ್ಕಳದ ಚಿನ್ನದ ಪಳ್ಳಿಯ ಮಸೀದಿ ಹಿಂದೂ ದೇವಾಲಯವಾಗಿತ್ತು. ಎಲ್ಲಿ ಹೋದ್ರು ಅಲ್ಲಿ ಮಾರುತಿ ಮೂರ್ತಿಗಳು ಎದ್ದು ಕಾಣುತ್ತವೆ. ರಣಭೈರವ ಎದ್ದಾಗಿದೆ, ಮತ್ತೆ ಕುಳಿತುಕೊಳ್ಳೋ ಪ್ರಶ್ನೆಯೇ ಇಲ್ಲ. 1000 ವರ್ಷದ ಸೇಡು ತೀರಿಸಿಕೊಳ್ಳದಿದ್ರೆ ಅದು ಹಿಂದೂ ರಕ್ತವಲ್ಲ. ದೇಶದ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡ ಸಂಕೇತಗಳಿವೆ. ಅದನ್ನು ಕಿತ್ತೆಸೆಯುವ ತನಕ ಹಿಂದೂ ಸಮಾಜ ಮತ್ತೆ ಕುಳಿತುಕೊಳ್ಳಲ್ಲ. ಅನಂತಕುಮಾರ್ ಹೆಗಡೆ ಅವರಿಂದ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಸೃಷ್ಟಿಯಾಗಿದೆ. ಇತರೆ ಮಸೀದಿಗಳನ್ನ ಒಡೆದು ಹಾಕುವ ಸುಳಿವನ್ನ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗಡೆ ನೀಡಿದ್ದಾರೆ. ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿನೂ ಇದೆ. ನಮಗೇನು ಮುಲಾಜ್ ಗಿಲಾಜ್ ಇಲ್ಲ. ಪತ್ರಿಕೆಯವ್ರು ನೇರವಾಗೇ ಬರ್ಕಳ್ರಿ. ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅನ್ಕಳ್ರಿ ಕೆಲವು ಮಂದಿ, ಏನೂ ತೊಂದರೆ ಇಲ್ಲ. ಮಾಡೋದು ಗ್ಯಾರಂಟಿಯೇ. ಇದು ಹಿಂದೂ ಸಮಾಜದ ತೀರ್ಮಾನ. ಅನಂತಕುಮಾರ್ ಹೆಗಡೆಯ ತೀರ್ಮಾನ ಅಲ್ಲ, ಇದು ಹಿಂದೂ ಸಮಾಜದ ತೀರ್ಮಾನ. ಸಿರಸಿಯ ವಿಜಯ ವಿಠಲ ದೇವಸ್ಥಾನ, ಇವತ್ತು CP ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು, ಅದು ವಿಜಯ ವಿಠಲ ದೇವಸ್ಥಾನ. ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಾರಲ್ಲ, ಅದು ಮಾರುತಿ ದೇವಸ್ಥಾನ. ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ. ಸೊ ಹೀಗೆ ದೇಶದ ಮೂಲೆ ಮೂಲೆಗಳಲ್ಲಿ, ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದಾವೆ. ಅದನ್ನು ಕಿತ್ತು ಹಾಕೋ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ. ಈ ರಣಭೈರವ ಎದ್ದಾಗಿದೆ ಈಗ. ಇನ್ನು ಮತ್ತೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದಕ್ಕೆ ಸೇಡು 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 1000 ವರ್ಷಗಳ ಸೇಡನ್ನ ತೀರಿಸ್ಕೊಳ್ಳದೆ ಇದ್ರೆ ಇದು ಹಿಂದೂ ರಕ್ತ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹಿಂದೂ ಸಮಾಜ ಹೇಳ್ತಾರೆ. ಋಣ ಇಟ್ಟುಕೊಂಡ ಸಮಾಜ ಅಲ್ಲ ಕಣ್ರಿ ನಮ್ದು. ಋಣ ಇಟ್ಕೊಂಡಿರೋ ಸಮಾಜ ಅಲ್ಲೇ ಅಲ್ಲ. ಋಣವನ್ನು ತೀರಿಸ್ತೀವಿ. ಭಟ್ಕಳದ ಚಿನ್ನದ ಪಳ್ಳಿಯ ಮಸೀದಿಯಲ್ಲಿ ಹಿಂದೂ ದೇವಾಲಯ ಆಗಿತ್ತದು. ಎಲ್ಲಿ ಹೋದ್ರೂ ಮಾರುತಿ ಮೂರ್ತಿಗಳು ಎದ್ದು ಕಾಣುತ್ತವೆ. ರಣಭೈರವ ಈಗಾಗಲೇ ಎದ್ದಾಗಿದೆ, ಮತ್ತೆ ಕುಳಿತುಕೊಳ್ಳೋ ಪ್ರಶ್ನೆ ಇಲ್ಲ ಅಂತ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ. 1000 ವರ್ಷದ ಸೇಡು ತೀರಿಸಿಕೊಳ್ಳದಿದ್ರೆ ಅದು ಹಿಂದೂ ರಕ್ತವಲ್ಲ. ದೇಶದ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಂತ ಎಷ್ಟೋ ಸಂಕೇತಗಳಿವೆ. ಅದನ್ನ ಕಿತ್ತೆಸೆಯುವ ತನಕ ಹಿಂದೂ ಸಮಾಜ ಮತ್ತೆ ಕುಳಿತುಕೊಳ್ಳಲ್ಲ ಅಂತ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗಣಪತಿ, ನೇರವಾಗಿ ನೋಡ್ತಾ ಇದೀವಿ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗಳನ್ನ. ಮೂಲೆ ಮೂಲೆಯಲ್ಲೂ ಮಾರುತಿ ದೇವಾಲಯಗಳು ಇದೆ, ಈಗಾಗಲೇ ರಣಭೈರವ ಎದ್ದಾಗಿದೆ, ಕುಳಿತುಕೊಳ್ಳೋ ಪ್ರಶ್ನೆಯೇ ಇಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯನವ್ರಿಗೆ ಆಹ್ವಾನ ಬಂದಿದೆ ಅಂದ್ರು, ಬಂದಿಲ್ಲ ಅಂದ್ರು, ಈಗ ಹೋಗ್ತೀನಿ ಅಂದ್ರು, ಹೋಗಲ್ಲ ಅಂದ್ರು. ಪ್ರತಿಯೊಬ್ಬ ಹಿಂದೂಗಳು ಕೊಟ್ಟಂತ ಹೊಡೆತ ಇದು ಅನ್ನೋದು ಅವರ ಮಾತಿನ ಅರ್ಥ. ಗಣಪತಿ, ಮಧುಸೂದನ್, ಖಂಡಿತ ಅನಂತಕುಮಾರ್ ಹೆಗಡೆ ಅವರು ಮಾತಾಡ್ತಿದ್ದಾರೆ ಅಂದರೆ ಅಲ್ಲಿ ಪ್ರಮುಖವಾಗಿ ಚುನಾವಣೆ ಬರ್ತಾ ಇದೆ ಅನ್ನೋದು ಕೂಡ ಎಲ್ಲರೂ ಕೂಡ ಗಮನದವಿಟ್ಟು ಕೇಳುವಂತಹ ಒಂದಷ್ಟು ಹೇಳಿಕೆಗಳಿರ್ತವೆ. ಅಂದರೆ ಅನಂತಕುಮಾರ್ ಅವರು ಎಲ್ಲಿ ಮಾತಾಡ್ತಾರೆ ಅಂದರೆ ಅಲ್ಲಿ ಹಿಂದುತ್ವದ ಬಗ್ಗೆ ಇರ್ತವೆ, ಹಿಂದುತ್ವದ ದ್ವೇಷದ ಬಗ್ಗೆ ಇರ್ತವೆ, ಜೊತೆಗೆ ಹಿಂದುತ್ವವನ್ನು ಯಾರು ವಿರೋಧ ಮಾಡ್ತಾರೋ ಅವ್ರ ವಿರುದ್ಧ ಒಂದಷ್ಟು ಟೀಕೆಗಳನ್ನ ಮಾಡ್ತಾರೆ. ತೀಕ್ಷ್ಣವಾಗಿ ಬೈಯೋದು ಕೂಡ ಸಾಮಾನ್ಯವಾಗಿರುತ್ತೆ. ಈಗ ಅನಂತಕುಮಾರ್ ಹೆಗಡೆ ಅವರು ಒಂದಷ್ಟು ಹೇಳ್ತಾರೆ, ಬೈರಾಗಿ ಎದ್ದಾಗಿದೆ ಅಂತಂದರೆ, ಹಾಗೆ ಭೈರವ ಎದ್ದಾಗಿದೆ ಅಂತ. ಅಂದರೆ ಅನಂತಕುಮಾರ್ ಹೆಗಡೆ ಅವರು ಕೂಡ ಈಗಾಗಲೇ ಚುನಾವಣೆ ಬಂದಿರೋದ್ರಿಂದ ಅವರು ಕೂಡ ಈಗಾಗಲೇ ಎದ್ದು ಮಾತಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಈ ಹೇಳಿಕೆಗಳು ನಾವು ಗಮನ ಹರಿಸಬಹುದಾಗಿರುತ್ತೆ. ಪ್ರಮುಖವಾಗಿ ಇಲ್ಲಿ 2 ವಿಚಾರಗಳು ಚರ್ಚೆ ಆಗುತ್ತೆ. ಮತ್ತೆ ಪುನಃ ಸಿದ್ದರಾಮಯ್ಯವರ ವಿರುದ್ಧನೇ ಅವರು ನೇರವಾಗಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯವರು ಈ ಹಿಂದೆ ಅಲ್ಲ, ಅಂದರೆ ಅಹಿಂದ ನಾಯಕವಾಗಿ ಗುರುಸ್ಕೊಂಡಿದ್ರು ಕೂಡ ಅವರು ನೇರವಾಗಿ ಹಿಂದುತ್ವದ ವಿರೋಧಿಯ ರೀತಿಯಲ್ಲಿ ಇವತ್ತು ಅನಂತಕುಮಾರ್ ಹೆಗಡೆ ಅವರು ಅವರನ್ನು ಬಿಂಬಿಸ್ತಾ ಇದ್ದಾರೆ. ಪ್ರಮುಖವಾಗಿ ನಾವು ಗಮನಿಸಬಹುದಾದರೆ ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಅನೇಕ ದೇವರುಗಳಿದ್ದಾವೆ. ಆ ದೇವಸ್ಥಾನವನ್ನು ಒಡೆದು ಇವತ್ತು ಅಲ್ಲಿ ಮಸೀದಿಗಳನ್ನು ಕಟ್ಟಲಾಗಿದೆ ಅಂತ ನೇರವಾಗಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇದು ಕೇವಲ ಮಸೀದಿಯಾಗಿ ಅಲ್ಲಿ ಇರುತ್ತಾ, ಅಥವಾ ಅದನ್ನು ನಾವು ಒಡಿಲೇಬೇಕು ಅನ್ನೋ ಒಂದಷ್ಟು ವಿವಾದಾತ್ಮಕವಾದ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರುವಂಥದ್ದು ನಾವು ಗಮನಿಸ್ಬೋದು. ಅಂದರೆ ಇದು ಶ್ರೀರಾಮನ ಏನು ಅಯೋಧ್ಯೆಯಲ್ಲಿ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆ, ಅದೇ ಮಾದರಿಯಲ್ಲಿ ರಾಜ್ಯದ ಪ್ರತಿಯೊಂದು ಕಡೆಯೂ ಕೂಡ ಮೂಲೆ ಮೂಲೆಯಲ್ಲೂ ಕೂಡ ಹಿಂದೂ ದೇವಾಲಯವನ್ನು ಒಡೆದು ಹಾಕಲಾಗಿದೆ ಅಂತ ನೇರವಾಗಿ ಒಂದಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ನಾವು ಫಸ್ಟ್ ಪಾಯಿಂಟ್ ತೆಗೆದುಕೊಳ್ಳೋದಾದರೆ ಸಿದ್ದರಾಮಯ್ಯ ವಿರುದ್ಧ ಯಾಕೆ ಇಷ್ಟೊಂದು ದ್ವೇಷ? ನೋಡಿ, ಸಿದ್ದರಾಮಯ್ಯವರು ಯಾವತ್ತೂ ಕೂಡ ಹಿಂದುತ್ವದ ಪರವಾಗಿ ನಿಂತವರಲ್ಲ, ಅವರ ವಿರುದ್ಧವಾಗಿ ಇವತ್ತು ಅನಂತಕುಮಾರ್ ಅವರು ಒಂದಷ್ಟು ಟೀಕೆಗಳನ್ನ ಮಾಡಿದ್ರು. ಅಂದರೆ ಸಿದ್ದರಾಮಯ್ಯವರು ನೇರವಾಗಿ BJPಯ ವಿರೋಧಿ, ಕಾಂಗ್ರೆಸ್ ವಿರೋಧಿ ಅಲ್ಲ ಅನ್ನೋದು ಕೂಡ ಒಂದಷ್ಟು ನೇರವಾಗಿ ಟೀಕೆಗಳನ್ನು ಮಾಡಿದ್ರು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ನೋಡಿ, ಸಿದ್ದರಾಮಯ್ಯವರು ಯಾವ ಮಟ್ಟದಲ್ಲಿ ಸೋಲ್ಬೇಕು ಅಂತಂದರೆ
ಮುಂದಿನ ದಿನಗಳಲ್ಲಿ ಆ ಸೋಲು ಅವರಿಗೆ ನಿದ್ದೆಗೆಡಿಸ್ಬೇಕು. ಜೊತೆಗೆ ನಾವು ಗೆದ್ದಿರುವಂಥದ್ದು ಹೇಗಿರಬೇಕು ಅಂತಂದ್ರೆ ಆ ಒಂದಷ್ಟು ಗೆದ್ದಿರುವಂಥ ಫಲಿತಾಂಶ ಇರ್ತಾವಲ್ಲ, ಮುಂದಿನ ದಿನಗಳಲ್ಲಿ ನಾವು ಕೂಡ ಗೆಲ್ಲಿಕ್ಕೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಎದುರಾಳಿಗಳನ್ನ ಹೊಡಿಬೇಕು. ಅರ್ಥಾತ್ ಕಾಂಗ್ರೆಸ್ ಪಕ್ಷವಲ್ಲ, ಸಿದ್ದರಾಮಯ್ಯ ಅವರನ್ನ ಸೋಲಿಸಬೇಕು ಅಂತ ಈ ಮೂಲಕ ಕಡಾಖಂಡಿತವಾಗಿ ಅನಂತಕುಮಾರ್ ಅವರು ಹೇಳಿರುವಂಥದ್ದು. ನೋಡಿ, ಅನಂತಕುಮಾರ್ ಅವರು ಹೇಳಿಕೆಯ ಬೆನ್ನಲ್ಲೇ ಒಂದಷ್ಟು ವಿವಾದಾತ್ಮಕವಾಗಿ ಹುಟ್ಕೊಳ್ಳುತ್ತೆ. ಅಂದ್ರೆ ನೇರವಾಗಿ ಹೇಳ್ತಿದ್ದಾರೆ ನೋಡಿ, ಹಿಂದುತ್ವ ದೇವಾಲಯಗಳನ್ನು ಉಳಿಬೇಕು, ಹಿಂದೂ ಕೂಡ ಉಳಿಬೇಕು. ಇದು ಶತಶತಮಾನಗಳಿಂದಲೂ ಕೂಡ ನಾವು ಕಂಡುಕೊಂಡು ಬಂದಿರುವಂತಹ ಸತ್ಯತೆಗಳಂತ ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ನೋಡಿ, ಸೇಡು ಈ ಮೂಲಕ ಹೇಳ್ತಿರೋದೇನು ಅಂತಂದ್ರೆ ಮತ್ತಷ್ಟು ವಿವಾದಾತ್ಮಕವಾಗಿ ಟೀಕೆಗಳನ್ನ ಮಾಡ್ತಾ ಇದ್ದಾರೆ, ಮತ್ತಷ್ಟು ವಿವಾದಾತ್ಮಕವಾಗಿ ಭಾಷಣಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಹಠ ಅಂತಂದ್ರೆ ನೋಡಿ, ಲೋಕಸಭಾ ಚುನಾವಣೆ ಬರ್ತಿರುವ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರು ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲೂ ಚರ್ಚೆ ಆಗ್ತಿದೆ, ಸ್ಥಳೀಯ ನಾಯಕರಲ್ಲೂ ಕೂಡ ಚರ್ಚೆ ಆಗ್ತಿದೆ. ಆದರೆ ಅನಂತಕುಮಾರ್ ಹೆಗಡೆ ಅವರ ಈ ಹೇಳಿಕೆಯ ಬೆನ್ನಲ್ಲೇನೆ ಚುನಾವಣೆಯ ಅಸ್ತ್ರ ಕೂಡ ಇದೆ, ಹಿಂದುತ್ವದ ಅಸ್ತ್ರ ಕೂಡ ಇದೆ ಅಂತ ಈಗಾಗಲೇ ಘಂಟಾಘೋಷವಾಗಿ ಹೇಳ್ಬಹುದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.